ನದಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿ ಜನರನ್ನ ಆತಂಕಕ್ಕೆ ಒಳಪಡಿಸಿದೆ. ಹಮ್ಮಿಗಿ ಬ್ಯಾರೇಜ್ ನೀರಿನಲ್ಲೂ ಹಸಿರು ಬಣ್ಣಕ್ಕೆ ತಿರುಗಿದೆ ನೀರು. ಹಸಿರು ನೀರನ್ನ ಕಂಡು ಮಂಡರಗಿ ಜನರಲ್ಲಿ ಆತಂಕ ಶುರುವಾಗಿದೆ. ಗದಗದ ಮುಂಡರಗಿ ತಾಲೂಕಿನಲ್ಲಿರುವಂತಹ ಹಮ್ಮಿಗಿ ಬ್ಯಾರೇಜ್ ಪಂಪ್ಸೆಟ್ನಿಂದ ಜಮೀನುಗಳಿಗೆ ನೀರನ್ನ ಹರಿಸಲಾಗುತ್ತೆ. ಆದರೆ ಆ ನೀರು ಹಸಿರು ಬಣ್ಣಕ್ಕೆ ತಿರುಗಿದ್ದು ಸುತ್ತಮುತ್ತ ಇರುವಂತಹ ರೈತರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಹರಿಯುವ ನೀರು ಹಸಿರು ಬಣ್ಣಕ್ಕೆ ತಿರುಗಿರೋದ್ರಿಂದ ಪ್ರಯೋಗಕ್ಕೆ ಕಳಿಸಬೇಕು ಅಂತ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಶುದ್ಧವಾಗಿರ್ಬೇಕಾಗಿದ್ದಂತ ನೀರು ಹಸಿರು ಬಣ್ಣದಲ್ಲಿ ಹರಿತಾ ಇದೆ. ಪಂಪ್ಸೆಟ್ನಿಂದ ಹೊರಬರ್ತಾ ಇರುವಂತ ನೀರು ಹಸಿರು ಬಣ್ಣದಲ್ಲಿ ಇದ್ದು ಇದನ್ನು ನೋಡಿ ಅಲ್ಲಿರುವಂತಹ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಗದಗದ ಮುಂಡರಗಿ ತಾಲೂಕಿನಲ್ಲಿ ತುಂಗಾಭದ್ರಾ ನದಿಯ ನೀರು ಹಸಿರು ಬಣ್ಣಕ್ಕೆ ತಿರುಗಿರೋದು ಸುತ್ತಮುತ್ತ ಇರುವಂತಹ ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ತುಂಗಾ ಮತ್ತು ಭದ್ರಾ ನದಿ ಸಂಗಮವಾಗಿ ಕೂಡ್ಲಿಯಿಂದ ತುಂಗಾಭದ್ರಾ ನದಿಯಾಗಿ ಹರಿಯುತ್ತೆ. ಪವಿತ್ರ ನದಿಯಾಗಿರುವಂತಹ ತುಂಗಾಭದ್ರಾ ನದಿ ಸಾವಿರಾರು ರೈತರ ಜೀವನಾಡಿಯಾಗಿದೆ. ಆದರೆ ಇದೇ ಜೀವನಾಡಿಯಾಗಿರುವಂತಹ ನೀರು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಹಸಿರು ಬಣ್ಣಕ್ಕೆ ತಿರುಗಿದೆ. ಅಷ್ಟಕ್ಕೂ ಈ ನೀರಿನ ಬಣ್ಣ ಹಸಿರಾಗೋದಕ್ಕೆ ಕಾರಣವೇನು? ಇದನ್ನ ಬಳಸೋದಕ್ಕಂತೂ ಸಾಧ್ಯವಿಲ್ಲ. ಹಾಗಾಗಿ ಈ ನೀರನ್ನ ಪ್ರಯೋಗಾಲಯಕ್ಕೆ ಕಳಿಸಬೇಕು, ಇದನ್ನ ಟೆಸ್ಟ್ ಮಾಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಪಂಪ್ ಸೆಟ್ನಿಂದ ಹೊರಬರ್ತಾ ಇರುವ ನೀರು ಹಸಿರು ಬಣ್ಣಕ್ಕೆ ತಿರುಗಿರೋದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ನಮ್ಮೂರಲ್ಲಿ ತುಂಗಭದ್ರಾ ನದಿ ಇದೆ. ಆ ನದಿ ನೀರು ಈಗ ಕೆಟ್ಟೋಗಿದೆ. ಅದರ ಕಾರಣ ಹೇಳ್ಬೇಕಂದ್ರೆ ಕಲರ್ ಹಸಿರು ಬರ್ತಾ ಇದೆ. ಅದು ಕುಡಿಯೋದಕ್ಕೆ ನೀರು ಯೋಗ್ಯವಲ್ಲ, ಹಾಗೂ ದನಕರುಗಳಿಗೂ ಯೋಗ್ಯವಲ್ಲ. ಹೊಲದಲ್ಲಿ ನೀರು ಹಸಿರು ಕೂಡ ಅಲ್ಲಿ ಕೂಡ ಹಸಿರಾಗಿ ಬರ್ತಾ ಇದೆ. ಆದ ಕಾರಣ ಆರೋಗ್ಯ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನೀರನ್ನ ತಗೊಂಡು ಹೋಗಿ ಲ್ಯಾಬ್ಗೆ ಟೆಸ್ಟ್ ಮಾಡಿ ನಮ್ಗೆ ಬಹಿರಂಗವಾಗಿ ಹೇಳ್ಬೇಕು ಅದು ನೀರು ಯೋಗ್ಯ ಕುಡಿಯೋಕೆ ಹೌದಾ ಅಲ್ಲ ಅಂತಂದು. ಆದ ಕಾರಣ ದಯವಿಟ್ಟು ಮನವಿ ಮಾಡ್ತೀನಿ, ಬಂದು ಆದಷ್ಟು ಬೇಗ ಅದು ಏನಂತಂದು ತಿಳಿಸಿ ಹೇಳ್ರಿ ನಮ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.